ಧನುಸ್ಸು ರಾಶಿ, ಮನೆಯಲ್ಲಿ ಹಿರೀಕರ, ಉದ್ಯೋಗ ಸ್ಥಳದಲ್ಲಿ ಮೇಲಧಿಕಾರಿಗಳ ಅವಕೃಪೆಗೆ ಯಾವತ್ತೂ ಪಾತ್ರರಾಗಿರ್ತೀರಿ. ಅದರ ಪ್ರಭಾವ ಪರಿಣಾಮ ಇವತ್ತು ಅನುಭವಿಸಬೇಕಾದಂಥದ್ದು. ನಾಳೆ ಬೆಳಗ್ಗೆ ಎದ್ದರೆ ಮತ್ತೆ ನೀವು ನಿಮ್ಮ ಕಚೇರಿಗೆ ಹೋಗಬೇಕು. ಅಲ್ಲಿ ಮೇಲಧಿಕಾರಿಗಳ ನಿಷ್ಠುರಕ್ಕೊಳಗಾಗಿದ್ದೀರಿ. ಮನೆಯಲ್ಲಿ ಪ್ರತಿಯೊಬ್ಬರ ಮುಖವನ್ನು ಬೆಳಗ್ಗೆ ಎದ್ದ ತಕ್ಷಣ ನೋಡಬೇಕು. ಮನೆಯಲ್ಲಿ ಎಲ್ಲರ ಜೊತೆಯಲ್ಲೂ ಕೂಡ ನಿಷ್ಠುರ ಮಾಡಿಕೊಂಡಿದ್ದೀರಿ. ಹೀಗಾಗಿ ಮಾನಸಿಕವಾಗಿ ದೊಡ್ಡದಾದಂತಹ ಒಂದು ತೊಳಲಾಟದಲ್ಲಿ ನೀವಿದ್ದೀರಿ ಅಂತ ಹೇಳಬೇಕು. ಉನ್ನತವಾದ ಹುದ್ದೆಯಲ್ಲಿರ್ತಕ್ಕಂಥವರು ಕೂಡ ದಾಕ್ಷಿಣ್ಯಕ್ಕೊಳಗಾಗಿ ಯಾವುದೋ ಒಂದು ಮಾಡಲೇಬಾರದಾದಂತಹ ಕೆಲಸವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ನಿಮಗೆ ಒದಗಿ ಬಂದಿರುತ್ತೆ. ಆ ಕೆಲಸದಲ್ಲಿ ನೀವು ಹೆಚ್ಚಿನ ಪಾಲು ಭಾಗಿಗಳಾಗಿರ್ತೀರಿ. ಅದು ನಿಮಗೆ ಇವತ್ತು ತೊಂದರೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮಾಡಬೇಕಾದಂತಹ ಕರ್ತವ್ಯದಲ್ಲಿ, ಮಾಡಬೇಕಾದಂತಹ ಕೆಲಸದಲ್ಲಿ ಬಲಹೀನರಾಗ್ಬಿಡ್ತೀರಿ. ಶಕ್ತಿಯೇ ಇರೋದಿಲ್ಲ. ಅಂದರೆ ನಿಮಗೆ ಯಾವುದೇ ರೀತಿಯ ಅಧಿಕಾರ ಅಲ್ಲಿ ಆ ಕೆಲಸದಲ್ಲಿ ಇಲ್ಲದೇ ಇರತಕ್ಕಂಥದ್ದಾಗತ್ತೆ. ಆಸಕ್ತಿಗೆ ಅನುಗುಣವಾದಂತಹ ಕೆಲಸಗಳು ಒಂದು ವೇಳೆ ಸಿಕ್ತು ಅಂತಾದರೆ ಅದು ನಿಮ್ಮ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳಬೇಕಾದಂಥದ್ದು. ಮನಸ್ಸು ಬಹಳ ಅತೃಪ್ತಿಯಿಂದ ಕೂಡಿರುತ್ತೆ. ಯಾವ ಕೆಲಸವನ್ನು ಮಾಡಿದರೂ ಕೂಡ ತೃಪ್ತಿ ಆಗ್ತಾ ಇಲ್ಲ. ಏನು ಸಂಪಾದನೆ ಮಾಡಿದರೂ ಕೂಡ, ಏನು ಗಳಿಸಿದರೂ, ಏನು ಉಳಿಸಿದರೂ ಕೂಡ ತೃಪ್ತಿ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಶಾಸ್ತ್ರ ಅದನ್ನೇ ಹೇಳೋದು, ಅತೃಪ್ತಿರೇವ ದಾರಿದ್ರ್ಯಂ ತೃಪ್ತಿರೇವ ಮಹದ್ಧನಂ. ನೀವು ಎಷ್ಟು ಗಳಿಸಿ ಮನಸ್ಸಿಗೆ ಅದು ಅತೃಪ್ತಿ ಆಯಿತು ಅಂತಾದರೆ ಅದು ದರಿದ್ರವೇ, ಬಡತನವೇ ಅಂತ ಶಾಸ್ತ್ರ ತೀರ್ಮಾನ ಮಾಡುತ್ತೆ. ತೃಪ್ತಿರೇವ ಮಹದ್ಧನಂ. ನಿಮಗೆ ಯಾವುದೋ ಒಂದು ಸಣ್ಣ ಕೆಲಸದಿಂದ, ಸಣ್ಣ ಆದಾಯದಿಂದ ತೃಪ್ತಿ ಆಯಿತು, ಮನಃಪೂರ್ವಕವಾಗಿ ನೀವು ಸಂತೋಷಪಟ್ರಿ, ಅದೇ ನಿಮಗೆ ಶ್ರೀಮಂತಿಕೆ ಅಂತ ಶಾಸ್ತ್ರ ತಿಳಿಸುತ್ತೆ. ಆ ದೃಷ್ಟಿಕೋನದಲ್ಲಿ ನೀವು ನೋಡಬೇಕಾದಂಥದ್ದಾಗತ್ತೆ. ಹೆಣ್ಣು ಮಕ್ಕಳಿಗೆ ಸಾಯಂಕಾಲದ ಹೊತ್ತಿಗೆ ಆರೋಗ್ಯದಲ್ಲಿ ಏನೋ ಸಣ್ಣ ಪುಟ್ಟ ಏರುಪೇರುಗಳಾಗತ್ತೆ. ವೈದ್ಯರ ಸಲಹೆ ಬೇಕೇ ಬೇಕು ಅನ್ನುವ ರೀತಿಯಲ್ಲಿ ಆಗುವಂಥದ್ದು. ರೇಣುಕಾ ಯಲ್ಲಮ್ಮ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ, ಮನಸ್ಸಿಗೆ ಒಪ್ಪತಕ್ಕಂತಹ ಕೆಲಸವನ್ನು ಮಾಡಬೇಕು. ಯಾವಾಗ ಮಾನಸಿಕವಾಗಿ ನೀವು ತುಂಬ ಉತ್ಸಾಹದಿಂದ ಮಾಡುವಂತಹ ಕೆಲಸ ನಿಮಗೆ ಇನ್ನಷ್ಟು ಮತ್ತಷ್ಟು ಖುಷಿಯನ್ನು ಕೊಡುತ್ತೆ, ಗುರಿ ಮುಟ್ಟುವುದಕ್ಕೆ ಒಂದು ಸೋಪಾನವಾಗುತ್ತೆ. ಅದನ್ನು ಹೊರತಾಗಿ ಬಲವಂತಕ್ಕೆ ಮಾಡುವಂತಹ ಕೆಲಸ ಮುಗಿದ್ರೆ ಸಾಕು ಅಂತ ಹೇಳಿ ಅನ್ನುವ ಹಾಗಾಗತ್ತೆ. ಹತ್ತಾರು ಯೋಚನೆಗಳು ಬೇಡ. ಒಂದೇ ಒಂದು ಯೋಜನೆಯನ್ನು ಇಟ್ಟುಕೊಂಡು ಸಮರ್ಪಕವಾಗಿ ಆ ಕೆಲಸವನ್ನು ನಿಭಾಯಿಸಿ, ಪೂರೈಸಿ ಅನ್ನುವಂಥದ್ದು. ವೈಯಕ್ತಿಕವಾದಂತಹ ವಿಚಾರಕ್ಕೆ ಇಡೀ ಮನೆಯವರಿಗೆಲ್ಲ ಅವಮಾನವಾಗ್ತಕ್ಕಂಥದ್ದು. ನೀವು ಮಾಡಿಕೊಂಡಂತಹ ತಪ್ಪು ಇಡೀ ಕುಲವನ್ನು ಬೀದಿಗೆ ತರ್ತಕ್ಕಂತಹ ಕೆಲಸವಾಗತ್ತೆ. ಎಚ್ಚರಿಕೆ ಇರಲಿ. ಮಾನಸಿಕವಾಗಿ ನೀವು ತುಂಬ ಕುಗ್ಗಿ ಹೋಗ್ಬಿಡ್ತೀರಿ. ಯಾವಾಗ ಅವಮಾನವಾಗುತ್ತೆ ಅದನ್ನು ಸಹಿಸಿಕೊಳ್ಳುವಂಥದ್ದು ಕೆಲವರಿಗೆ ಕಷ್ಟವಾಗುತ್ತೆ. ಹಾಗಾಗಿ ಅದಕ್ಕೆ ಯಾರು ಬೆಲೆಯನ್ನು ಹೆಚ್ಚು ಕೊಡುವಂಥವರಿದ್ದಾರೆ ಅವರು ಆ ರೀತಿಯ ನೋವನ್ನು ಅನುಭವಿಸಬೇಕಾಗತ್ತೆ. ಪ್ರೇಮಿಗಳಿಗೆ ತುಂಬ ಕುತೂಹಲಕರವಾದಂತಹ ಸಮಯ. ಆ ಕುತೂಹಲಕರವಾದಂತಹ ಸಮಯ ಯಾವತ್ತೂ ಯಾವ ಕ್ಷಣಕ್ಕೂ ಸವಾಲಾಗಿ, ಸಮಸ್ಯೆಯಾಗಿ ನಿಮಗೆ ಎದುರಾಗಬಾರ್ದು ಅಂತಕ್ಕಂಥದ್ದು. ಹಣ ಅಥವಾ ದ್ರವ್ಯಕ್ಕೆ ಆಸೆಪಟ್ಟು, ವಸ್ತುವಿಗೆ ಆಸೆಪಟ್ಟು ಅವಮಾನವನ್ನು ಮಾಡಿಕೊಳ್ತೀರಿ. ಕರ್ತವ್ಯ ಲೋಪವನ್ನು ಮಾಡಬೇಡಿ ಅನ್ನುವಂಥ ಸಾತ್ವಿಕವಾದ ಎಚ್ಚರಿಕೆ. ಚೌಡೇಶ್ವರಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ, ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡಿ, ನಿಮಗೆ ಶುಭದ ಸೂಚನೆ ಇದೆ. ಎಲ್ಲೂ ಕೂಡ ಅಪ್ರಾಮಾಣಿಕವಾಗಿ ವರ್ತಿಸಬೇಡಿ. ಅದು ನಿಮಗೆ ಯಾವತ್ತಿದ್ರೂ ಕೂಡ ಹಿನ್ನಡೆಯೇ ಆಗುವಂಥದ್ದಾಗತ್ತೆ. ಕಾರ್ಯಕ್ಷೇತ್ರದಲ್ಲಿ, ವ್ಯಾಪಾರಾದಿಗಳಲ್ಲಿ ಪೈಪೋಟಿಯಿಂದ ನಿಮಗೆ ತೊಂದರೆಯಾಗ್ತಕ್ಕಂಥದ್ದಿದೆ. ಇದು ಸರ್ವೇ ಸಾಧಾರಣ. ಆದರೂ ಕೂಡ ನಿಮಗೆ ಆ ಒಂದು ಸಂದರ್ಭ ಈಗ ಒದಗಿದೆ ಅಂತಂದರೆ ಗ್ರಹಗತಿ ಚೆನ್ನಾಗಿಲ್ಲ ಅನ್ನುವಂತಹ ಸೂಕ್ಷ್ಮಗಳನ್ನು ಅರಿಲೇಬೇಕಾದಂಥದ್ದು ಇರುತ್ತೆ. ನಿಯಮಿತವಾಗಿ ಆಹಾರವನ್ನು ಸೇವನೆ ಮಾಡಿ, ನಿಮ್ಮ ಆರೋಗ್ಯಕ್ಕೆ ಅದು ಒಳಿತು ಅಂತಕ್ಕಂಥದ್ದು. ಶರೀರದ ನೋವು ನಿಮ್ಮನ್ನು ಕಾಡುವಂಥದ್ದಿರುತ್ತೆ. ಸಂಬಂಧಿಕರು ಮತ್ತು ಸ್ನೇಹಿತರು ನಿಮ್ಮ ಮೇಲೆ ಯಾವುದೋ ಕೆಲಸದ ಒತ್ತಡವನ್ನು ಹೆಚ್ಚಾಗಿ ಹೇರ್ತಾರೆ. ಯಾವುದೋ ಸಂದರ್ಭದಲ್ಲಿ ಮಾತು ಕೊಟ್ಟಿರ್ತೀರಿ, ಈ ಕೆಲಸವನ್ನು ನಾನು ಮಾಡಿಕೊಡ್ತೀನಿ ಅಂತ. ಅನಿವಾರ್ಯವಾಗಿಯೋ ಉದ್ದೇಶಪೂರ್ವಕವಾಗಿಯೋ ಆ ವಿಷಯವನ್ನು ಹಾಗೆ ಬಿಟ್ಟಿರ್ತೀರಿ.
ಸ್ನೇಹಿತರಿಗೆ, ಬಂಧುಗಳಿಗೆ ಅದರ ಅಗತ್ಯತೆ ಬಿದ್ದಾಗ ಒತ್ತಡವನ್ನು ನಿಮ್ಮ ಮೇಲೆ ಹಾಕ್ತಾರೆ, ಅದು ನಿಮಗೆ ಹೆಚ್ಚು ಅಂತ ಹೇಳಿ ಅನ್ನಿಸಬಹುದು. ಒಪ್ಪಿಕೊಳ್ಳುವಾಗ ಆಲೋಚನೆಯನ್ನು ಮಾಡಬೇಕಾಗಿತ್ತು ಅನ್ನುವಂಥದ್ದು. ಕೂರುವುದಕ್ಕೆ, ಓಡಾಡೋದಕ್ಕೆ ತುಂಬ ಪ್ರಯಾಸವನ್ನು ಪಡಬೇಕಾದಂತಹ ದಿವಸ. ಒಂದು ಕ್ಷಣವೂ ಕೂಡ ನಿಮಗೆ ಅವಕಾಶಗಳು ಇಲ್ಲ. ಆರೋಗ್ಯ ಬಹಳ ಮುಖ್ಯವಾಗುತ್ತೆ, ಅದನ್ನು ತಾತ್ಸಾರ ಮಾಡುವಂಥದ್ದು ಒಳ್ಳೆಯದಲ್ಲ. ವ್ಯವಹಾರ ಅನ್ನೋದನ್ನು ನೀವು ಯಾವಾಗ ಬೇಕಾದರೂ ಕೂಡ, ಹೇಗೆ ಬೇಕಾದರೂ ಕೂಡ ಆರಂಭ ಮಾಡ್ಬೋದು. ಆದರೆ ಆರೋಗ್ಯದಲ್ಲಿ ವ್ಯತ್ಯಯವಾದರೆ ಅದು ನಿಮಗೆ ದೊಡ್ಡ ಹಿನ್ನಡೆ ಆಗುತ್ತೆ ಎನ್ನುವಂಥದ್ದು. ಶತ್ರು ಸಂಹಾರಕ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಮನೆಯಲ್ಲಿ ಮುಂದಿನ ದಿನಮಾನದಲ್ಲಿ ಮಂಗಳ ಕಾರ್ಯಗಳು ಆಗತ್ತೆ ಅನ್ನುವಂತಹ ಶುಭ ಸೂಚನೆ ನಿಮಗೆ ವಿಶೇಷವಾಗಿ ಕಾಣ್ತಾ ಇದೆ. ಬೇರೆಯವರನ್ನು ತೃಪ್ತಿಪಡಿಸೋದಕ್ಕೋಸ್ಕರವಾಗಿ, ಬೇರೆಯವರ ಮನಸ್ಸನ್ನು ಗೆಲ್ಲುವುದಕ್ಕೋಸ್ಕರವಾಗಿ ಹಣವನ್ನು ಖರ್ಚು ಮಾಡಬೇಕಾಗತ್ತೆ. ಅವರಿಗೋಸ್ಕರ ಈ ಖರ್ಚನ್ನು ಮಾಡ್ತಾ ಇದ್ದೀನಿ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ. ಆ ಒಂದು ಸ್ಥಿತಿಯಲ್ಲಿರ್ತೀರಿ. ಬೇರೆ ಬೇರೆ ವ್ಯವಹಾರಗಳು, ಕುಟುಂಬದಲ್ಲಿ ಇರತಕ್ಕಂತಹ ವ್ಯವಹಾರವನ್ನು ವಿಸ್ತರಣೆ ಮಾಡೋದಕ್ಕೆ ಪ್ರಯತ್ನಗಳು, ಹಾಗೆ ಮತ್ತೊಂದಷ್ಟು ಹೊಸ ಹೊಸ ವ್ಯವಹಾರಗಳನ್ನು ಮಾಡಲೇಬೇಕು ಅನ್ನುವಂತಹ ಹಠ, ಇವೆಲ್ಲವೂ ಕೂಡ ಮನಸ್ಸಿನಲ್ಲಿ ಬರುವಂಥದ್ದಾಗುತ್ತೆ. ಮನಸ್ಸಿಗೆ ಯಾವುದೇ ರೀತಿಯ ಆಯಾಸ ಆಗೋದಿಲ್ಲ, ಅಂದರೆ ಉತ್ಸಾಹದಲ್ಲೇ ಇರ್ತೀರಿ ಅಂತಕ್ಕಂಥದ್ದು. ವ್ಯಾವಹಾರಿಕವಾಗಿಯೇ ಚಿಂತನೆಯನ್ನು ನಡೆಸ್ತಾ ಇರ್ತೀರಿ. ಕೂತ್ರೂ ಅದೇ, ನಿಂತರೂ ಅದೇ, ಬರೀ ವ್ಯವಹಾರದ್ದೇ ಜ್ಞಾನ ಅನ್ನುವ ಹಾಗೆ ಆಗೋಗಿರುತ್ತೆ. ನಿಮ್ಮ ಶಕ್ತಿ ಮೀರಿದಂತಹ ವ್ಯವಹಾರ, ಸಂಬಂಧ, ಸಂಪರ್ಕ ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಅವಮಾನಕ್ಕೆ ಮಾರ್ಗವಾಗುತ್ತೆ. ತುಂಬ ಎಚ್ಚರಿಕೆ ಇರಬೇಕು. ಯಾವುದು ಎಷ್ಟಿರಬೇಕು ಅಷ್ಟೇ. ಅಮೃತ ಅತಿಯಾದರೆ ಅದು ಕೂಡ ವಿಷವಾಗತ್ತೆ ಅಂತ ಹೇಗೆ ಹೇಳ್ತಾರೋ ಅನುಭವಿಗಳು, ಆ ಮಾತು ಸತ್ಯ ಆಗೋದಕ್ಕೆ ಬಿಡಬಾರ್ದು ಅಂತ ಅರ್ಥ. ವ್ಯಾಯಾಮದಿಂದ ದೇಹಕ್ಕೆ, ಧ್ಯಾನದಿಂದ ಮನಸ್ಸಿಗೆ ಒಳಿತಾಗ್ತಕ್ಕಂಥದ್ದು. ಹಾಗಾಗಿ ವ್ಯಾಯಾಮ ಮತ್ತು ಧ್ಯಾನದ ಮೊರೆ ಹೋದರೆ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಒಂದಷ್ಟು ಬದಲಾವಣೆ, ಪರಿವರ್ತನೆ ಧನಾತ್ಮಕವಾಗಿ ನಿಮಗೆ ಆಗಬೇಕಾಗಿದೆ ಅನ್ನುವಂಥದ್ದು ಮುಖ್ಯ. ಬಿಳಿ ಎಕ್ಕದ ಗಿಡವನ್ನು ಪೂಜೆ ಮಾಡಿ, ಅನುಕೂಲ ಇದ್ದರೆ ಪ್ರದಕ್ಷಿಣೆ ಮಾಡಿ, ಪ್ರಾರ್ಥನೆ ಮಾಡಿ, ಅಲ್ಲಿ ಸೂರ್ಯನಾರಾಯಣನ ಸಾನ್ನಿಧ್ಯವನ್ನು ಕಲ್ಪಿಸಿಕೊಳ್ಳಿ. ಬ್ರಹ್ಮಸ್ವರೂಪ ಮುದಯೇ ಮಧ್ಯಾಹ್ನೇ ತು ಮಹೇಶ್ವರ ಅಸ್ತಮಾನೆ ಸ್ವಯಂ ವಿಷ್ಣುಸ್ತ್ರಯಮೂರ್ತಿರ್ದಿವಾಕರ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.